ಬಾಣಂತಿಯರಿಗೆ ಮೊದಲಿನ ಕಾಲದಲ್ಲಿ ಮಾಡೋ ಮನೆ ಮದ್ದೆಲ್ಲವ ಹಿಡಿಯ ಬಿಡ್ತಾ ಇದ್ದಿ ಕೇಳಿ ಅದು ಡಿಲೆವರಿ ಆದ ಮರುದಿವ್ಸದಿಂದವ ಜೀರಿಗೆ ಬೀಸ್ಕೊಡ್ತಿದ್ದೆ ಅವಾಗೆಲ್ಲವ ಜೀರಿಗೆಗೆ ಏನಪ್ಪ ಅಂದರೆ ಜೀರಿಗೆ 2 ಕಾಳುಮೆಣಸು 2 ಲವಂಗ ಕಡ್ಡಿ ಜೀರಿಗೆ ಇದಿಷ್ಟು ಹಾಕಿ ಬೇಯಿಸವು ಚೆಂದಾಗಿ ಬೇಯಿಸಿ ನುಣ್ಣಗೆ ಬೀಸವನ್ನ ನುಣ್ಣಗೆ ರುಬ್ಬಿ ಆಮೇಲೆ ಅದಕ್ಕೆ ತುಪ್ಪ ಬೆಲ್ಲ ಎಲ್ಲ ಹಾಕಿ ಕಾಸಿ ಹಾಲು ಹಾಕಿ ರಾತ್ರಿಯ ಕುಡಿಯಲು ಕೊಡವು ರಾತ್ರಿಯ ಸ್ವಲ್ಪ ದಪ್ಪಗೆ ಬೀಸವು ಹೀಗೆ ತೆಳ್ಳಗೆ ಕಷಾಯದಂಗಲ್ಲ ದಪ್ಪಗೆ ಬೀಸಿ ಹಾಗೆ ಹಾಕಿ ಒಂದೊಂದು ಲೋಟ ಕುಡಿಯಲು ಕೊಡವು ರಾತ್ರಿಯ ಡಿಲೆವರಿ ಆದ ಮರುದಿವ್ಸದಿಂದವ ಮರುದಿವ್ಸದಿಂದ ಕೊಡಲು ಅನ್ಕಿರೆ 20 ದಿವ್ಸದವರೆಗೆ ಕೊಡವು ಬಾಣಂತಿಯರಿಗೆ 20 ದಿವಸ ಮೊದಲೆಲ್ಲ 1 ತಿಂಗಳ ಕೊಡ್ತಿದ್ದ. ಈಗ ಎಲ್ಲ ಡಾಕ್ಟ್ರ ಔಷಧಿ ಆಸ್ಪತ್ರೆ ಡಿಲೆವರಿ ಮೊದಲೆಲ್ಲ ಮನೇಲೆ ಡಿಲೆವರಿ ಆಗ್ತಿದ್ವಲ್ಲಿ ಇದೆಲ್ಲ ಮಾಡಿಕೊಡ್ತಿದ್ದ. ಈಗ 20 ದಿವ್ಸದವರೆಗಂತೂ ಕೊಡವು. ತಿಂಗಳವರೆಗೆ ಕೊಟ್ಟರು ಭಾರಿ ಚಲೋದು. ಬೆಳಗಾಗಲೂ ಒಂದೊಂದು ಲೋಟ ಜೀರಿಗೆ ಕೊಟ್ಟರೆ ಭಾರಿ ಚಲೋದು. ಜೀರಿಗೆ ಕೊಟ್ಟು ಒಂದೇ ದ್ವಾಸೆ ಹಾಕವು. ರಾಶಿ ದ್ವಾಸೆ ಹಾಕೊಳ್ಳಿಲ್ಲ. 1 ಲೋಟ ಜೀರಿಗೆ 1 ದ್ವಾಸೆ ಹಾಕಿರತ್ತು. ದ್ವಾಸೆ ಯಾರು ಏನಪ್ಪ ಅಕ್ಕಿಗೆ ಅರಿಶಿನ ಜೀರಿಗೆ ಇದೆಲ್ಲ ಹಾಕಿ ನುಣ್ಣಗೆ ರುಬ್ಬವು. ಅಕ್ಕಿನ ನುಣ್ಣಗೆ ರುಬ್ಬಿ ಸಪೂರ್ಕ 1 ದ್ವಾಸೆ ಮಾಡಿ ಅದಕ್ಕೆ ತುಪ್ಪ ಹಾಕಿ ಬೆಲ್ಲ ಬೇಕಾದ್ರೆ ಹಾಕಲು ಅಡ್ಡಿಲ್ಲ. ಬಾಣಂತಿಯರಿಗೆ ಬೆಲ್ಲ ಅಡ್ಡಿಲ್ಲ, ಸಕ್ಕರೆ ಬಳಸಲಾಗ ಹಾಕಿ ಬೆಳಗ್ಗೆ 1 ದ್ವಾಸೆ ಕೊಟ್ಟು ತೆಳ್ಳಗೆ ಜೀರಿಗೆ ಕಷಾಯ ಇಲ್ಲಂಗೆ ತೆಳ್ಳಗೆ ಮಾಡಿ 1 ಲೋಟ ಜೀರಿಗೆ ರಾತ್ರಿ ದಪ್ಪಕ್ಕೆ ಕೊಡವು ಹೇಳಿದ್ನಲ್ಲಿ. ಬೆಳಗ್ಗೆ ತೆಳ್ಳಗೆ 1 ದ್ವಾಸೆ ಕೊಡ್ತಿದ್ದ ಮದ್ದೆಲ್ಲವ. ಅದು 1 ತಿಂಗಳದವರೆಗೆ ಕೊಟ್ಟವ. ಕಡಿಗೆ 2 ದ್ವಾಸೆ ಹಾಕಿ ತುಪ್ಪ ಹಾಕಿ ಬೆಳಗ್ಗೆ ಹಾಸಿಗೆ ಜೀರಿಗೆ ಕಷಾಯವ ಅಥವಾ ಅವು ಕಾಫಿ ಕುಡಿತವ ಚಹಾ ಕುಡಿತವ ಚಹಾ ಬೆಳಗ್ಗೆ ಕೊಟ್ಟರೆ ಆಯ್ತು. 1 ತಿಂಗಳ ಮೇಲೆ ಈ ಕನ್ನೆ ಕುಡಿ, ಸ್ವಾರ್ಲೆ ಕುಡಿ ಮತ್ತು ಭೂತಾವಿನ ಕುಡಿ ಇದೆಲ್ಲ ಇತ್ತು ಹಳ್ಳಿ ಮೇಲೆ. ಅದೆಲ್ಲ ಕುಡಿ ಹಾಕಿ ಕಟ್ನೆ ಮಾಡ್ತಾ ಎಲ್ವರ್ಗೆ ಕುಡಿ ಇದೆಲ್ಲ ಕುಡಿ ಸೊಪ್ಪು ಹಾಕಿ ಕಟ್ನೆಯಲ್ಲಿ ಜೀರಿಗೆ ಅದು ಆ ಕುಡಿ ಕಾಳುಮೆಣಸು ಒಂದು ಸ್ವಲ್ಪವ ಹಾಕಿ ಅದನ್ನು ಹಾಕಿ ಬೆಳ್ಳುಳ್ಳಿ ಹುರಿದು ಹಾಕವು. ಬಾಳಂತಿಯರಿಗೆ ಬೆಳ್ಳುಳ್ಳಿ ಹಾಕಿದ್ದು ಭಾರಿ ಚಲೋದು. ಬೆಳ್ಳುಳ್ಳಿ ತುಪ್ಪದಲ್ಲಿ ಹುರಿದು ಆ ಕಟ್ನಿಗೆ ಹಾಕಿ ಅನ್ನ ಹಾಕವು. ಆಮೇಲೆ ಮಜ್ಜಿಗೆ ಊಟ ಮಾಡವು. ಕಟ್ನೆ ಉಂಡ್ಕೊಂಡು ಮಜ್ಜಿಗೆ ಊಟ ಮಾಡವು. 1 ತಿಂಗಳಪ್ಪವರಿಗೆ ಮೊದಲು ಇದೊಂದು ಮೊದಲು ಜೀರಿಗೆ ಹಿಟ್ಟು ಮಾಡ್ತಾವೆ ಬಾಣಂತಿಯರಿಗೆ. ಜೀರಿಗೆ, ಜಾಯಿಕಾಯಿ, ಲವಂಗ, ಕಾಳುಮೆಣಸು ಇದಿಷ್ಟು ಹಾಕಿ ಹುರಿದು ಇನ್ನು ಹುರಿಯವು ಚೆಂದಾಗಿ. ಎಣ್ಣೆ ತುಪ್ಪ ಇಲ್ಲ ಅಂತ ಹಾಕೋದಲ್ಲ, ಬಡಕ್ನೆ ಹುರಿಯವು. ಒಣಗಿದ್ದೆಲ್ಲ ಹುರಿದು ನುಣ್ಣಗೆ ಹಿಟ್ಟು ಮಾಡಿ ಇಟ್ಕೊಳ್ಳವು. ಅದನ್ನು ಮೊದಲು ತುಪ್ಪದಲ್ಲಿ ಬೆಳ್ಳುಳ್ಳಿ ಹುರಿದು ಆ ಪುಡಿ 1 ಚಮಚ ಹಾಕಿ ಬಾಣಂತಿಯರಿಗೆ ಅದು ಡಿಲೆವರಿ ಆದ ಮರುದಿವ್ಸದಿಂದನೇ ಅದು ಹಾಕವು. ತುಪ್ಪದಲ್ಲಿ ಬೆಳ್ಳುಳ್ಳಿ ಹುರಿದು ಹಾಕಿ ಸಂಪಿಗೆ ಈ ಪುಡಿನೂ 1 ಚಮಚ ಹಾಕಿ ಅನ್ನ ಹಾಕಿ ಆಮೇಲೆ ಅವು ಅದ್ರ ಉಂಡ್ಕೊಂಡು ಆಮೇಲೆ ಮಜ್ಜಿಗೆ ಊಟ ಮಾಡವು. ತಿಂಗಳಿಗೆ ಕಟ್ನೆ ಮಾಡೋದು. ಕಟ್ನೆ ಮಾಡಿ ಅದೆಲ್ಲ ಸೊಪ್ಪೆಲ್ಲ ಹಾಕಿ ಕಟ್ನೆ ಮಾಡಿ ಕಟ್ನಿಗೂ ಆ ಬೆಳ್ಳುಳ್ಳಿ ತುಪ್ಪದಲ್ಲಿ ಒಗ್ಗರಣೆ ಮಾಡಿ ಹಾಕಿ ಕಟ್ನೆ ಹಾಕಿ ಆಮೇಲೆ ಮಜ್ಜಿಗೆ ಊಟ ಮಾಡವು. 1 ತಿಂಗಳಾದ್ಮೇಲೆ 1.5 ತಿಂಗಳವರೆಗೆ. ಕಡೆಗೆ ಸ್ವಲ್ಪ ಈಗೆಲ್ಲ ಹಾಕ್ತಾ ಸ್ವಲ್ಪ ಗೀಸು ಆಗೋಗಿದ್ದ ತರಕಾರಿ ಹಾಕಿ ಹುಳಿ ಮಾಡಿದ್ದೆಲ್ಲವ ತುಪ್ಪ ಹಾಕಿ ಆ ಹುಳಿ ಎಲ್ಲ ಹಾಕವು. ಡಾಕ್ಟ್ರ್ ಅಂದಿಕ್ಕ ಹುಳಿ ಹಾಕ್ತಾ ಈಗ ಹೋಳು ಹುಳಿ ಇದೆಲ್ಲ ಹಾಕ್ತಾವೆ. ಮೂಲಂಗಿ ಸೊಪ್ಪಿನ ಪಲ್ಯ 1 ತಿಂಗಳ 1.5 ತಿಂಗಳ ಹೀಗೆ ಆದಮೇಲೆ 1 ತಿಂಗಳಾದಮೇಲೆ ಈಗೆಲ್ಲ ಹಾಕ್ತಾವೆ ಹುಳಿಯ ತುಪ್ಪ ಹಾಕಿ ಮೊದಲು ಹಾಕ್ತಿದ್ವಿದೆ 1.5 ತಿಂಗಳವರೆಗೆ. ಮತ್ತೆಂತೂ ಕಟ್ನೆ ಮಜ್ಜಿಗೆನೇ ಆಗಿತ್ತು. ಈಗ ಎಲ್ಲ ಹಾಕ್ತಾ ಅದೆಲ್ಲ ಹಾಕಿ ಅವಕ್ಕೆ ಊಟ ಹಾಕೋದು. ಸಂಜೆಗೂ 1 ತಿಂಗಳಾದಮೇಲೆ ಸಂಜೆಗೂ ಸ್ವಲ್ಪ ಮಜ್ಜಿಗೆ ಊಟ, ಮೊಸರು ಉಣ್ತವು ಅಥವಾ ಕಡೆದು ಬೆಣ್ಣೆ ತೆಗೆದು ಮಜ್ಜಿಗೆ ಅವು ಯಾವುದು ಇಷ್ಟಪಡ್ತಾ ಅದ್ರ ಹಾಕಿ ಸಂಜೆ ಹುಡಿನೂ ಹಾಕಿ ಅವಕ್ಕೆ ಕಟ್ನೆ ಮಾಡಿದ ಕಟ್ನೆ ಇದೆಲ್ಲ ಹಾಕವು.
ಕಡೆಗೆ ಜೀರಿಗೆ ಬಡೆ ಮತ್ತು 1.5 ತಿಂಗಳಿಗೆ ಜೀರಿಗೆ ಕಾಯಿ ಹೆಜ್ಜೆಗಳು ಮಾಡ್ತಾ ಕಾಯಿ ಹೆಜ್ಜೆಗಳು ಮಾಡ್ತಾ. ಕಾಯಿ ಹೆಜ್ಜೆ ಅಂದರೆ ಏನಪ್ಪ, ಅಕ್ಕಿಯ ಒಂದು ಮುಷ್ಟಿ ಅಕ್ಕಿ ಚೆನ್ನಾಗಿ ಬೇಯಿಸೋವನ್ನ ಕರಗಿಸಿ ಒಳ್ಳೆಯ ಬೇಯಿಸಿ ಅದಕ್ಕೆ ಕಾಯಿ ಹಾಲು ತೆಗೆದು ಆ ಕಾಯಿ ಹಾಲು ಹಾಕವು. ಹೀಗೆ ಬರೀ ಕಾಯಿ ಸುಳಿನೇ ಬೀಸಿ ಹಾಕೋದಲ್ಲ, ಕಾಯಿ ಹಾಲು ಅದಕ್ಕೆ ಜಾಯಿಕಾಯಿ ಎಲ್ಲ ಹಾಕವು ಕಾಯಿ ಹಜ್ಜಿಗೆ ಹಾಕಿ ದಪ್ಪಗೆ ಮಾಡಿ ಮಧ್ಯಾಹ್ನದಲ್ಲಿ ತಲೆ ಮೀಯ ಭಾರಿ ಹೇಳಿರ್ತು ತಲೆ ಮೀಸು. ಬಿಟ್ಟು ದಿವ್ಸಕ್ಕೆ 2 ದಿವ್ಸಕ್ಕೆ ಒಂದು ಸಲನ ತಲೆ ಮೀಸೋದು ಬಾಳಂತ ತಿಂಗಳಿಗೆ. ತಲೆ ಮೀಯ ಬಾರಿ ದಿವಸ ಕಾಯಿ ಹೆಜ್ಜೆ ಹಾಕಿ ತುಪ್ಪ ಹಾಕಿ ಅವಕ್ಕೆ ಹಾಕ್ಬಿಟ್ರಾತು. ಮತ್ತು ಊಟ ಎಲ್ಲ ಹಾಕೋದಿದೆ ಕಾಯಿ ಹೆಜ್ಜೆ ಮಾಡಿದ ದಿವಸ. ಸಂಜೆಗೆ ಅವಕ್ಕೆ ಜೀರ್ಣ ಆದರೆ ಒಂದು ತುತ್ತು ಜೀರ್ಣ ಆಯ್ತು, ಊಟ ಮಾಡ್ತಿ. ಇಷ್ಟ ಆದರೆ ಒಂದಿಷ್ಟು ಅನ್ನಕ್ಕೆ ಮಜ್ಜಿಗೆ ಹಾಕ್ಬಿಡವು. ಮತ್ತು ಎಂಟು ಹಾಕೊಳ್ಳಲ್ಲ, ಸ್ವಲ್ಪ ಅನ್ನಕ್ಕೆ ಕಾಯಿ ಹೆಜ್ಜೆ ಮಾಡಿದ್ವಿ. ಮುಷ್ಟಿ ಅನ್ನ, ಒಂದು ಮುಷ್ಟಿ ಅನ್ನವ ಅವು ಊಟ ಮಾಡ್ತಿ ಹಸಿವಾಜು ತಂಗೇಳಿ ಹೇಳಿರೆ. ಇಲ್ಲೇ ಅಂದರೆ ಸ್ವಲ್ಪ ಬಿಸಿ ಮಾಡಿ ಹಾಲು ಕೊಟ್ಟು ಮನ್ಸ್ಬಿಡವು. ಊಟ ಮಾಡ್ತಿಲ್ಲ ತಂಗೆ ಜೀರ್ಣ ಆಜಿಲ್ಲ ಅದು ಹೇಳಿದೆ. ಎಷ್ಟು ಒಂದು ಮುಷ್ಟಿ ಅಕ್ಕಿಗೆ ಕಾಯಿ ಹೆಜ್ಜೆ ಮಾಡಿ 5-6 ದಿವಸದ ಮೇಲೆ ಈ ಬೆಳ್ಳುಳ್ಳಿ ಪಾಯಸ ಮಾಡವು. ಬೆಳ್ಳುಳ್ಳಿ ಪಾಯಸ ಅಂಡು ಇಡೀ ಗಡ್ಡೆದನ್ನೇ ಜಜ್ಜಿ ಹಾಕಿ ಅದಕ್ಕೊಂದು ಮುಷ್ಟಿ ಅಕ್ಕಿ ಹಾಕಿ ಅದಕ್ಕೂ ಜಾಯಿಕಾಯಿ ಇದೆ ಅಂತ ಹಾಕೋದಿಲ್ಲ, ಬರೀ ಬೆಳ್ಳುಳ್ಳಿ ಬೆಲ್ಲ ಹಾಕಿ ಚೆಂದಾಗಿ ಅದು ಮತ್ತು ಕರಗವು ಅನ್ನ. ಹಂಗಾರು ಗೊತ್ತಿ ಅನ್ನಕ್ಕೆಲ್ಲ ಜೀರ್ಣ ಆಗ್ತಿಲ್ಲ ಕಡೆಗೆ ಅವ್ರು ಮಾಡಿ ಹಾಕವು. ಹಾಕಿ ಆದಮೇಲೆ ಒಂದು 5-6 ದಿವಸ ಬಿಟ್ಟು, ಇದು 1.5 ತಿಂಗಳಾದಮೇಲೆ ಇದೆಲ್ಲವ ಉಪಚಾರ. 5-6 ದಿವಸ ಬಿಟ್ಟು ಜೀರಿಗೆ ವಡೆ ಹೇಳಿ ಮಾಡ್ತಿದ್ದ. ಜೀರಿಗೆ ವಡೆ ಅಂದರೆ ಎಂತಪ್ಪ, ಜೀರಿಗೆ ಅರಿಶಿನ ಸರಿ ಜೀರಿಗೆ ಹಾಕೋದು ಅಕ್ಕಿಗೆ, ನುಣ್ಣಗೆ ರುಬ್ಬವು. ಸರಿ ಜೀರಿಗೆ ಅರಿಶಿನ ಹಾಕಿ ನುಣ್ಣಗೆ ರುಬ್ಬಿ ಅದನ್ನು ಹಿಟ್ಟು ಕಾಸವು. ಈ ಚಕ್ಕಲಿಗೆಲ್ಲ ಕಾಸ್ದಂಗೆಯ ಹಿಟ್ಟು ಕಾಸ್ಕೊಂಡು ಕಾಯಿ ವಡೆ ತಟ್ಟಿ ತುಪ್ಪದಲ್ಲಿ ಕರೆದು ಅದನ್ನ ರಾತ್ರಿಯ ತುಪ್ಪ ಬೇಕಾದ್ರೆ ತುಪ್ಪ ಹಾಕ್ಕೊಳ್ಳಿ, ತುಪ್ಪದಲ್ಲೇ ಕರೆದಿರ್ತಾ ಅಲ್ಲ ಬೆಲ್ಲ ಒರೆಸ್ಕೊಂಡು ತಿಂದ್ಕೊಂಡು 1 ಲೋಟ ಹಾಲು ಕುಡಿದ್ಬಿಟ್ರೆ ಆಗೋದು. ಇಲ್ಲ ಜೀರಿಗೆ ಕಷಾಯ 1 ಲೋಟ ಜೀರಿಗೆ ಕಷಾಯ ಕುಡಿದ್ರೆ ಆಯ್ತು ತಿಂದ್ಕೊಂಡು. ಮತ್ತು ಎಂತ ತಿಂದಿಲ್ಲ ಅವತ್ತು. 2.5 ತಿಂಗಳ ನಂತರ ಇದು ಮಾಡವು ಕೂಷ್ಮಾಂಡೆ ಹೇಳಿ. ಸಂಸ್ಕೃತದಲ್ಲಿ ಕೂಷ್ಮಾಂಡೆ ಹೇಳ್ತಾ, ಕನ್ನಡದಲ್ಲಿ ಕುಂಬಳಕಾಯಿ ಹೇಳ್ತಾ. ಆ ಕುಂಬಳಕಾಯಿ ದೇಹ ನಾವೇ ಫ್ರೆಶ್ ಮನೆಯಲ್ಲೇ ಮಾಡಿಕೊಟ್ರು ಚಲೋ ಅದೇಯ. ಮಾಡೋದು ಸ್ವಲ್ಪ ರಗಳೆ ಆಗ್ತವಲ್ಲ. ಆದರೆ ಈ ಆಯುರ್ವೇದಿಕ್ ಅಂಗಡಿಯಲ್ಲಿ ಕೂಷ್ಮಾಂಡೆ ದೇಹ ಕೊಡ್ರಿ ಅಂದರೆ ಕೊಡ್ತಾವು. ಅದನ್ನು ಕೊಟ್ಟು ರಾತ್ರಿ 1 ಚಮಚ ದೇಹ ಕೊಟ್ಟು ಅವಕ್ಕೆ ಹಾಲು ಕೊಟ್ಟು ಮನ್ಸ್ಬಿಡವು. ಒಂದು ಸ್ವಲ್ಪ ಅನ್ನ ಹಾಕಿ ಮಜ್ಜಿಗೆ ಊಟ ಮಾಡಿ ಆಮೇಲೆ ಒಂದು ಸ್ವಲ್ಪ 1 ಚಮಚವನ್ನು ಕೊಟ್ಟು 1 ಲೋಟ ಹಾಲು ಕೊಟ್ಟು ಮನ್ಸ್ಬಿಡವು. ಕೂಷ್ಮಾಂಡೆ ಹಾಲು ಕಡೆಗೆ ಶತಾವರಿ ದೇಹ ಹೇಳೋದು ಸಿಕ್ತು. ಅದು ಸೊಂಟ ನೋವು, ಗಿಂಟ ಅಂತ ನೋವು ಎಲ್ಲ ಇದ್ದರೆ ತೆಗಿತದು ಶತಾವರಿ. ಈ ಕೂಷ್ಮಾಂಡೆ ಅವಕ್ಕೆ ಶಕ್ತಿ ಬಪ್ಪಲೆ, ಪಾರಂತರಿ ಶಕ್ತಿ ಬಪ್ಪಲೆ ಕೂಷ್ಮಾಂಡೆ ದೇಹ. ಈ ಶತಾವರಿ ದೇಹ ಎಲ್ಲರೂ ನೋವು ಇದ್ರೆಲ್ಲ ತೆಗಿತೋದು. ಶತಾವರಿ ದೇಹ ಇದೆಲ್ಲ 2-3 ತಿಂಗಳವರೆಗೆ ಅವನ್ನೆಲ್ಲ ಈಗೆಲ್ಲ ಭಾಳ ಅಂತ ಕಾಡಾಳು ಕೊಟ್ಬೇಡ. ಅದು ಕೆಲವು ಬದಿಗೆ ಡೇಟ್ ಬರೋದೆಲ್ಲ ತಂದು ಕೊಟ್ಟು ಬಾಳಂತರಿಗೆ ಆರಾಮಿಲ್ಲದೆ ಹಿಂಗೆಲ್ಲ ಆಗಿತ್ತಡ. ಈಗೆಲ್ಲ ಈ ಬದಿಗಂತೂ ಹೆದರ್ತಾರೆ ಬಾಳಂತ ಕಾಡಾಳು ಕೊಡಲೆ. ಚಲೋ ಅಲ್ಲ, ಬೇಡ. ನಾವೇ ಇದು ಬೋಳ್ಕಾಳು ಮೊದಲೆಲ್ಲ ಕಾಳು ಮೆಣಸು ಜೀರಿಗೆ ರಾಶಿ ಬೇಯಿಸಿ ದಪ್ಪಗೆ ಬೀಸಿ 2 ಲೋಟ ಮಾಡಿ ಕೊಟ್ಬಿಡ್ತಿದ್ದ 1 ತಿಂಗಳಾಗವರೆಗೂ. ಈಗ ಅದೆಲ್ಲ ಇಲ್ಲೇ ದಾರ್ಶತ್ವಿಲೆ ಎಂಬ ಕಾಳು ಮೆಣಸೆಲ್ಲ ರಾಶಿ ಹಾಕಿದೆ. ಡಾಕ್ಟರ್ ನಿಕ್ಲ ಔಷಧಿ ಅದು ಹೇಳಿ ಪೂರೈಸ್ಕೊಂಬಾಗ್ತಿದೆ ಎಂಬ ಜೀರಿಗೆಗೆ 2-4 ಸೈ 4 ಕಾಳು ಮೆಣಸು ಹಾಕಿ ಬೇಯಿಸೋದು ಜೀರಿಗೆಗೆ. ಇಷ್ಟೇ. ಮತ್ತೆಂತ ಹಾಕೋದಿಲ್ಲ ಕಡೆಗೆ. ಅದಾದಮೇಲೆ ಮತ್ತೆಂತ ಇಲ್ಲ ಕಡೆಗೆ. 2 ಹೊತ್ತು ಊಟ ಹಾಕಿ ಆ ದೇಹ ಕೊಟ್ಟು ಮನಸ್ತಾ. ಕುಂಬಳಕಾಯಿ ದೇಹ, ಆಮೇಲೆ ಶತಾವರಿ ದೇಹ, ಇದೇ ಲಾಸ್ಟ್ನೇ ಔಷಧಿ. ಈ ಕುಪ್ಪಸದೊಳಗೆ 20 ತೆಂಗಿನ ಸಿಂಗಾರ ಇರ್ತದೆ. ಇನ್ನೂ ಅದ್ರ ಕವರ್ ಹೊಡೆದಿರ್ತಿಲ್ಲ. ಆ ಕವರ್ನೊಳಗೆ 20 ತೆಂಗಿನ ಸಿಂಗಾರವ
ಅದ್ರ ತೆಗೆದು ಅದನ್ನೆಲ್ಲಾದ್ರೂ ಹೂವಿರ್ತದೆ ಅದನ್ನು ಬೀಸವು ಚೆಂದಾಗಿ ಬೀಸಿ ಅದರ ಬಚ್ಚಿಸಿ ಒಡಗುಡ್ಸಿ ಇದು ಹಾಕ್ಕೊಡ್ತಾ ಅದಕ್ಕೆ ಬೆಲ್ಲ ಹಾಕಿ ಒಡಗುಡ್ಸಿ ಅದನ್ನು ಮಾಡಿಕೊಡ್ತಾ ಲೇಹ ಹೇಳು ಮಾಡಿಕೊಡ್ತಾ ತೆಂಗಿನ ಸಿಂಗಾರವ ಲೇಹ ಅಂದರೆ ತೆಂಗಿನ ಸಿಂಗಾರ ಬೀಸಿ ಅದಕ್ಕೆ ಬೆಲ್ಲ ದ್ರಾಕ್ಷಿ ಇದೆಲ್ಲ ಹಾಕಿ ದ್ರಾಕ್ಷಿ ಬೆಲ್ಲ ಮತ್ತು ಈಗ ಬೀಸಿ ಕಾಸು ಕೊಡೋದಕ್ಕೂ ಬೆಲ್ಲ ಹಾಕವು ಬೆಲ್ಲ ಹಾಲು ಹಾಕ್ಕೊಡವು ಅದಕ್ಕೆ ಇದಕ್ಕೆ ಕಾಸವು ಕಾಸಿ ಗಟ್ಟಿ ಮಾಡಿ ಅದನ್ನು ಒಂದೊಂದು ಚಮಚ ಕೊಟ್ಟು ಹಾಲು ಕೊಡ್ತಾ ಕಡೆಗೆ 2 ಮುಕ್ಕಾಲು ತಿಂಗಳಾದಮೇಲೆ ತೆಂಗಿನ ಸಿಂಗಾರನೂ ಕೊಡ್ತಾ ಮೊದ್ಲಿನ ಬಾಳಂತನ ಅಂದರೆ ಸಿಕ್ಕಾಪಟ್ಟೆ ಅವಾಗೆಲ್ಲ ಕೊಟ್ಟಿಟ್ಟಿತ್ತು ರಾಶಿ ನೀರು ಕೊಡ್ತಿದ್ವಿಲ್ಲೇ ಕುಡಿಯೋದೆಲ್ಲ ನೀರು ದಿವ್ಸಕ್ಕೆ ಏನಾದ್ರು ಒಂದು ಸೇರು ನೀರು ಅದ್ರ ಮೇಲೆ ಕುಡಿಯೋದು ಕೊಡ್ತಿದ್ವಿಲ್ಲೇ ಮತ್ತು ಬೋಳ್ಕಾಳೆಲ್ಲ ಗನ ಕಷ್ಟಟ್ಟು ಬೇಯಿಸ್ತಿದ್ದ ಗಡಿಗೆಯಲ್ಲಿ ಅವಾಗೆಲ್ಲ ಬಾಣಂತಿಯರಿಗೆ ಅನ್ನನೂ ಗಡಿಗೆಯಲ್ಲಿ ಈ ಮದ್ದು ಮಾಡೋದು ಗಡಿಗೆ ಮದ್ದು ಹೋಗ್ತಿದ್ದ ಬಾಣಂತಿ ಮದ್ದು ಹೋಳಿ ಅನ್ನ ವಸ್ತ್ರದಲ್ಲಿ ಎಲ್ಲ ಗಂಟು ಕಟ್ಟಿ ಜೀರಿಗೆ ಬೇರೆ ಬೋಳ್ಕಾಳು ಬೇರೆ ಇದೆಲ್ಲ ಬೇಯಿಸಲಾಗ್ತಿದ್ದ ಗಡಿಗೆಯಲ್ಲಿ ಅದು ಗನ ಹಾಕಿ ಮಧ್ಯಾಹ್ನ ಮೇಲೆ ಬೇಯಿಸಲಾಗ್ತಿದ್ದ ಗನ ಹಾಕಿ ಬೆಂದು ಆ ಬೋಳ್ಕಾಳೆಲ್ಲ ರಾಶಿ ಬೇಯೋದು ಅದು ಬೆಂದ ಮೇಲೆ ಅದನ್ನು ಬೀಸಿ ನುಣ್ಣಿಗೆ ಒಳ್ಳಲ್ಲೇ ರುಬ್ಬಿ ಅವಾಗೆಲ್ಲ ಒಳ್ಳಲ್ಲಿ ಈಗ ನನಗೆ ಮಿಕ್ಸಿ ಗ್ರೈಂಡರ್ ಇದೆ ಅಂತ ಇರ್ತಿದೆ ಒಳ್ಳಲ್ಲೇ ನುಣ್ಣಗೆ ರುಬ್ಬಿ ಅದಕ್ಕೆ ದಪ್ಪಗಾಗ್ತಿತ್ತು ಇಷ್ಟು ದೊಡ್ಡ ಲೋಟದಲ್ಲಿ 1 ಲೋಟ ಅದಕ್ಕೆ ತುಪ್ಪ ಮತ್ತು ಬೆಲ್ಲ ಹಾಕಿ ಅದು ಮತ್ತು ಕಾಯಿಸಿ ದಪ್ಪಗೆ ಮಾಡಿ 1 ಲೋಟ ಕೊಟ್ಟು ಮನಸ್ಬಿಡ್ತಿದ್ದ ಮತ್ತು ಎಂಥದ್ದು ಇಲ್ಲೇ ಅದಷ್ಟು ಕುಡ್ಕೊಂಡು ಮನಸ್ಬಿಟ್ರಾಯ್ತು ದಪ್ಪಗಿರ್ತಿತ್ತು ಅದೇನು ಹಿಂಗೆ ಚಮಚದ ತಿಂಬಂಗಿರ್ತಿತ್ತು ಚಮಚದ ತಗೊಂಡು ಅವನು ಕುಡ್ಕೊಂಡು ಮನಗಿರಾಯ್ತು ಹುಳಿ ಪಳಜಾಳ ಮಾಡ್ತಿದ್ದ ಉದಂಟು ಮತ್ತು ಹಂಗೇಳಿ ಉಂಬಳ ರುಚಿಯಾಗ್ತಿತ್ತು ಹುಳಿ ಪಳಜ ಅಂದರೆ ಅದೆಲ್ಲ ಊಟ ಮಾಡಿದರೆ ಇಡೀ ದಿನ ಮೈ ಸ್ವಲ್ಪ ಗಮಿತಿತ್ತು ಶಿಶುಗಳು ಕೂಗ್ತಿದ್ದ ಅವಕ್ಕೆ ಮೈ ಗಮೆ ತಡೆಯಲಾಗದೆಯ ಕೂಗ್ತಿದ್ದ ಹಗಲು ರಾತ್ರಿ ಸರಿಯಾಗಿ ಅವನ್ನೆಲ್ಲರೂ ಮಾಡ್ತಿದ್ದ ಅವಾಗ ಹಂಗಾಗಿ ಆವಾಗಿನ ಹೆಂಗಸರಿಗೆ ಅದು ಇದು ಆಪತ್ತೆಲ್ಲ ಕಡಿಮೆ ಇದ್ದಿತ್ತು ಗೊತ್ತಿರ್ತಿದ್ದ ಅವನ್ನೆಲ್ಲ ಮಾಡಿ ಕುದಿ ನೀರಂತೂ ಮೀಸ್ತಿದ್ವಾ ಇದೆಲ್ಲ ಕಂಡ್ಕೊಂಡು ಹೆಂಗ ಬಾಳಂತನ ಮಾಡ್ಕೊಂಡವು ಈಗ ಅದು ಅಂತ ಇಲ್ಲೇ ಅದನ್ನೆಲ್ಲ ಮಾಡಿದ್ರೆ ಈಗ ನಾವಕ್ಕೆ ತಡ್ಕೊಂಬ್ಲಾಗ್ತಿಲ್ಲ ಆ ಹುಳಿ ಪಳಜ ಎಲ್ಲ ಹೆಂಗ ಹೇಳ್ತೂ ಇಲ್ಲೇ ಅದನ್ಯಾರು ಮಾಡೋದು ಬೇಡ ಹಾಗಾಗಿ ಮತ್ತು ಮಕ್ಕಳು ಕೂಗ್ತಾರೆ ಹಸಿಯ ಗಮೆ ಆಗಿ ಬೋಳ್ಕಾಳು ಗಮೆ ಅದಕ್ಕಾಗಿ ಈಗಿನ ಬಾಳಂತಂದ ಔಷಧಿ ಏಜಿಯಾನು ಮದ್ದೆಲ್ಲವ ಡಿಲೆವರಿ ಆದ ಮರುದಿವ್ಸದಿಂದನೇ ಬೆಳಗಾಗಿ ಕಾಳು ಜೀರಿಗೆ ಅರಿಶಿನ ಹಾಕಿ ಕಾಳು ಜೀರಿಗೆ ಬಚ್ಚಿಟ್ಕೊತಿದ್ದ ಅದನ್ನು ಬಿಸಿ ಮಾಡಿ 2 ಚಮಚ ಆಗುವಷ್ಟ 3 ದಿವಸ 2 ದಿವಸ 2 ಚಮಚವ ಕೊಡ್ತಿದ್ದ 2 ಚಮಚವ 3 ದಿವಸ ಕೊಟ್ಟು 2 ದಿವಸ ಕೊಟ್ಟ ಹಿಂಗೆಲ್ಲವ ಇಲ್ಲಿ ಮನೆಯಲ್ಲೇ ಡಿಲೆವರಿ ಅಪ್ಪ ಕಡೆ ಈಗೆಲ್ಲ ಡಾಕ್ಟ್ರ್ ಮೇಲೆ ಹಪ್ಪದ ಕಾಜರಿಗೆ ಗೀಜರಿಗೆಲ್ಲ ಯಾರು ಕೊಡ್ತಿಲ್ಲ ಡಾಕ್ಟ್ರ್ ನಿಕ್ಕದೆ ಹೇಳಿಕೆ ಅವರದ್ದೇ ಅದು ಹೇಳ್ತಾವು ಇವು ಮಾಡಿರತ್ತು ಈ ಲೆಕ್ಕ ಈಗ ಅಂತ ಮಾಡೋದು ಅದೇ ಅಂತ ಹೊಟ್ಟೆಲ್ ಅದೇ ಅಂತ ಹುಣ್ಣ ಕೇಳ್ತಾರೆ ಡಾಕ್ಟ್ರ್ ನಿಕ್ಕ ಹೊಟ್ಟೆಲ್ ಅಂತ ಹುಣ್ಣ ಅದೆಲ್ಲ ಮಾಡಲೆ ಎಂತಕ್ಕೆ ಮಾಡವನ್ನೆಲ್ಲವ ಕೇಳ್ತಾರೆ ಡಾಕ್ಟ್ರ್ ನಿಕ್ಕ ಅದಾ ಹಾಗಾಗಿ ಅವು ಹೇಳಿದ್ನೇ ಉಪಚಾರ ಮಾಡ್ತಾ ನಾವು ಮನೆಗೆ ಬಂದಮೇಲೆ ನಮ್ಮ ಉಪಚಾರವ ಹೆಂಗಿದ್ದೆಲ್ಲ ಒಂದು ಸ್ವಲ್ಪ ಮನೆಗೆ ಕರ್ಕೊಂಡು ಬಂದಮೇಲೆ ನಾವು ನಮ್ಮ ಅಷ್ಟಕ್ಕೆ ಮಾಡ್ಕೊಳ್ಳವು ಅದು ಕಾಳು ಮೆಣಸು ಮೊದಲೆಲ್ಲ ಹಾಕ್ಲಿಟ್ಟು ಹಾಕ್ಬಿಲ್ಲ ಈಗ ಕಾಳು ಮೆಣಸೆಲ್ಲ 4 ಜೀರಿಗೆ ಸ್ವಲ್ಪ ಈಗ ಆಗುತ್ತು 4 ಕಾಳು ಮೆಣಸು ಹಾಕಿ ಬೇಯಿಸ್ಬಿಟ್ರು ಸರಿ ಚೆಂದಾಗಿ ಸಾರಿ ಹೇಳಲು ಮಾಡ್ತೀವಿ ಚೆಂದಾಗಿ ಬೇಯಿಸವು ಜೀರಿಗೆ ಬೋಳ್ಕಾಳು ಲವಂಗ 3 ಚೆಂದಾಗಿ ಬೇಯವು ಅದೇ ನೀರಿನಲ್ಲೇ ರುಬ್ಬವು ಅದೇ ನೀರಿನಲ್ಲೇ ಬೀಸಿ ಬೇರೆ ನೀರು ಹಾಕೋದಲ್ಲ ಅದೇ ನೀರಿನಲ್ಲೇ ಬೀಸಿ ಅದಕ್ಕೆ ಬೆಲ್ಲ ತುಪ್ಪ ಎಲ್ಲ ಹಾಕಿ ಒಡಗುಡ್ಸಿ ಹಾಕಿಯ ಸಕ್ಕರೆ ಮಾತ್ರ ಉಪಯೋಗಿಸಲಾಗ 1 ತಿಂಗಳವರೆಗೆ ಬೆಳಗ್ಗೆನೂ ಜೀರಿಗೆನೇ ದಪ್ಪಗೆ ಮಾಡಿ ಕೊಟ್ಬಿಟ್ಟಿದ್ದ ಹಂಗೆ ತಿಂಡಿ ಎಲ್ಲ ಎಂತ ಕೊಡ್ತಿದ್ವಿಲ್ಲ 1 ತಿಂಗಳವರೆಗೆ 1 ತಿಂಗಳಾದಮೇಲೆ 1 ದೋಸೆ ಆಮೇಲೆ ಜೀರಿಗೆ 1 ದೋಸೆ 2 ತಿಂಗಳಾದ್ಮೇಲೆ 2 ದೋಸೆ ಆಮೇಲೆ 2.5 ತಿಂಗಳಾದ್ಮೇಲೆ ಕಡಿಬೇಕಷ್ಟು ತಿಂಗಳದ್ದಿಲ್ಲ ಹಾಕ್ತಿದ್ದ ಅದು ಜೀರಿಗೆ ಅರಿಶಿನ ಎಲ್ಲ ಹಾಕಿ ನುಣ್ಣಗೆ ಬಿಸಿದಕ್ಕಿ ದೋಸೆ ಚಪಾತಿನೂ ಮಾಡಿಕೊಡ್ತಿದ್ವಲ್ಲ ಈಗೆಲ್ಲ ಚಪಾತಿನೂ ಕೊಡ್ಬೋದು ಈಗ
ಅವಾಗ ಚಪಾತಿನೂ ಕೊಟ್ಟಿದ್ವಿಲ್ಲ, ಗೋಧಿದು ಎಲ್ಲರಿಗೂ ದಾರಿಸ್ತಿಲ್ಲ ಹೇಳಿ ಅಕ್ಕಿದೇ ದೋಸೆ ಮಾಡಿ ಕೊಟ್ಟಿದ್ದ. ಜೀರಿಗೆ ಅರಿಶಿನ ಹಾಕಿ ರುಬ್ಬಿ, ಅರಿಶಿನ ಹಚ್ಚಿ ಹಾಕಮ್ಮ. ಈ ಊಟದ ಹಿಟ್ಟಿಗೂ ಸ್ವಲ್ಪ ಅರಿಶಿನ ಪುಡಿ ಸೇರಿಸಿ ತಿಳೋದು, ಹೊಟ್ಟೆನು ಇದೆಲ್ಲ ತೆಗಿತು, ನಂಜೆಲ್ಲ ತೆಗಿತು ಅರಿಶಿನ ಹಾಕ ಊಟ ಮಾಡೋ ಹಿಟ್ಟಿಗೂ. ಬಾಣಂತರಿಗೆ ಮತ್ತು ಇದು ಒಂದು ಮಿಂದು ಹೊಳಗಿಸಿ ಎದ್ದು ಕುಳೆಯ ಒಂದು ಕಟ್ನೆ ಸಾರು ಹುಳಿ ಮಾಡ್ತಾ. ಅವ್ರನ್ನ ಅದಕ್ಕೆ ಎಂತೆಂತ ಹಾಕೋದು ಅಂದರೆ ಕೊತ್ತಂಬರಿ, ಜೀರಿಗೆ, ಕಾಳು ಮೆಣಸು ರಾಶಿ ಹಾಕೋದಾಗತ್ತ. ಈಗಲ್ಲವ, ಅವಾಗೆಲ್ಲ ಜಾಸ್ತಿ ಆಗ್ತಿದ್ದ. ಈಗ ನಾ ಸ್ವಲ್ಪ ಕಾಳು ಮೆಣಸು, ಲವಂಗ ಹಾಕಿ ಹಸಿಟ್ಟನ್ನ ಹಿಟ್ಟು ಮಾಡಿ ಇಟ್ಕೊಂಡು, ಹೊರಿಯಲಿಲ್ಲ ಅದನ್ನ, ಹಸಿಟ್ಟನ್ನ ಹಿಟ್ಟು ಮಾಡಿ ಇಟ್ಕೊಂಡು ಅದ್ರ ಒಂದೊಂದು ಚಮಚ ಹುಡಿ ಹಾಕಿ ಬೆಲ್ಲ ಹಾಕಿ ಬಚ್ಚಿ ಅದಕ್ಕೆ ತುಪ್ಪ ಹಾಕಿ ಒಂದು 2 ಲೋಟ ಮಿಂದೆ ಎದ್ದ ಮೇಲೆ ಕೊಡ್ತಾ ಕುಡಿಯೋದೆ. ಅದು ಕಟ್ಲೆ ಸಾರು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.